ಹೊಸ ಮನೆ ಈಗ ತಾನೇ ಪರ್ಚೇಸ್ ಮಾಡಿದ್ವಿ. ಅಪಾರ್ಟ್ಮೆಂಟ್ ರೀಚ್ ಆದ್ವಿ. ಇದನ್ನ ನೋಡೇ ನಾನು ಬುಕ್ ಮಾಡಿದ್ದು. ಬೇಸಿಕ್ ಟಿವಿ ನೋಡಿದ್ಯಾ? ನಮ್ಮ ಮನೇಲಿ ಇತ್ತು, ಅಜ್ಜಿ ಮನೇಲಿ ಫಸ್ಟ್. ಏ ಆಯ್ತು. Fine. Rahul is doing another heart. Sand first. So ಇದೆಲ್ಲ ಅವಲಕ್ಕಿ ಮತ್ತೆ ಉಪ್ಮಾ ತ್ರೀ. Guys, open your mouth. Yes. Hello everyone. Welcome back to my YouTube channel. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಡೂಪರ್ ಆಗಿದ್ದೀರಾ ಅನ್ಕೊಳ್ತಾ ಈ ವ್ಲಾಗ್ ಸ್ಟಾರ್ಟ್ ಮಾಡೋಣ. Here is my ಕಂದಮ್ಮ and ಎಲ್ಲಿದ್ದೀವಿ ನಾವು? ನಮ್ಮ ಹೊಸ ಮನೆ ಈಗ ತಾನೇ ಪರ್ಚೇಸ್ ಮಾಡಿದ್ವಿ ಇವತ್ತು ಗೋವಾದಲ್ಲಿ. ಸೊ ವಿ ಆರ್ ಇನ್ ಗೋವಾ. ಇದು ನಮ್ಮ ಸ್ಟೇ ಫಾರ್ 4 days. ಏನು ಪರ್ಚೇಸ್ ಮಾಡಿಲ್ಲ, ಬಟ್ ಇಟ್ಸ್ ವೆರಿ ಬ್ಯೂಟಿಫುಲ್. ಸಕ್ಕದಾಗಿದೆ ಮನೆ ಮಾತ್ರ. ಅಪಾರ್ಟ್ಮೆಂಟ್ ಇದು, ಫ್ಲ್ಯಾಟಲ್ಲಿ ಇದ್ದೀವಿ. 4 days ಬುಕ್ ಮಾಡಿರೋದು. ಇಟ್ಸ್ ವೆರಿ ಪ್ರಿಟಿ. ಎವ್ರಿಥಿಂಗ್ ಇಸ್ ಇನ್ ಪರ್ಪಲ್. ಸೊ ಎಲ್ಲ ತೋರಿಸ್ತೀನಿ ಹೇಗಿದೆ ಮನೆ ಅಂತ. ಪಾಪು ಬರ್ಡೇ ಸೆಲೆಬ್ರೇಟ್ ಮಾಡೋದಕ್ಕೋಸ್ಕರ ಗೋವಾಗೆ ಬಂದಿರೋದು. ಅವಳ 2nd year ಬರ್ಡೇ. ಲಾಸ್ಟ್ ಇಯರ್ ಗ್ರ್ಯಾಂಡಾಗಿ ಫ್ಯಾಮಿಲಿ ಜೊತೆ ಸೆಲೆಬ್ರೇಟ್ ಮಾಡಿದ್ವಿ. ದಿಸ್ ಇಯರ್ ವಿ ಥಾಟ್ ಜಸ್ಟ್ ಅಸ್ ಸೆಲೆಬ್ರೇಟ್ ಮಾಡೋಣ, ಹೇಗಿರುತ್ತೆ ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ ಹೇಳಿ. ಶಿ ಈಸ್ ಹ್ಯಾವಿಂಗ್ ಫನ್. ನಮಗೂ ಚೆನ್ನಾಗಿದೆ. ಇಟ್ಸ್ ವೆರಿ ನೈಸ್, ಸಕ್ಕದಾಗಿದೆ. ಎಂಜಾಯ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಬರ್ತಾ ನಾವು ಟ್ರೈನಲ್ಲಿ ಬಂದಿದ್ದು. 2AC ಅಂತ. AC ಇದಲ್ಲಿ 2A ಕ್ಯಾಟಗರಿ ಏನೋ AC-ನಲ್ಲಿ ಬಂದಿದ್ದು. ಒಟ್ಟು 2 seats ಮಾತ್ರ ಇರುತ್ತಲ್ಲ ಆ ಥರದ್ದು. ಇಟ್ ವಾಸ್ ನೈಸ್, ಚೆನ್ನಾಗಿತ್ತು. ಅವಳಿಗೆ ತುಂಬ ಚೆನ್ನಾಗಿತ್ತು. ಬಟ್ ಅವಳದೇ ಮನೆ ಅನ್ನೋ ಥರ ಆರಾಮಾಗಿ ಓಡಾಡ್ಕೊಂಡಿದ್ದಾಳೆ. ಆ್ಯಂಡ್ ದಿಸ್ ಅಪಾರ್ಟ್ಮೆಂಟ್ ಹ್ಯಾಸ್ ಎವ್ರಿಥಿಂಗ್ ಲೈಕ್ ಚಿಲ್ಡ್ರನ್ಸ್ ಪ್ಲೇ ಗ್ರೂಪ್, ಪ್ಲೇ ಏರಿಯಾ, ಸ್ವಿಮ್ಮಿಂಗ್ ಪೂಲ್, ಲಾನ್ ಇದೆ, ಎಲ್ಲ ಇದೆ. ಇಟ್ಸ್ ವೆರಿ ನೈಸ್. ಸೊ ಆ್ಯಂಡ್ ನಾವು ಕಾರ್ ಕೂಡ ರೆಂಟ್ ಮಾಡಿದ್ವಿ. ಎಲ್ಲ ಡೀಟೇಲ್ಸ್ ನಿಮಗೆ ಕೊಡ್ತೀನಿ. ನಿನ್ನೆ ನಾವು ಟ್ರೈನ್ ಹತ್ತಿದ್ದು, ಇವತ್ತು ಬೆಳಿಗ್ಗೆ ಗೋವಾ ರೀಚ್ ಆಗಿದ್ದು. ಜಾಸ್ತಿ ನಾನು ವ್ಲಾಗ್ ಅಂತ ಮಾಡೋಕ್ಕಾಗಲ್ಲ, ಬಟ್ ವೀಡಿಯೋಸ್ ಮಾಡ್ಕೊಂಡಿದ್ದೀನಿ. ಅದರಲ್ಲೆಲ್ಲ ವಾಯ್ಸ್ ಓವರ್ ಕೊಟ್ಟು ನಿಮಗೆ ಡೀಟೇಲ್ಸ್ ಕೊಡ್ತೀನಿ. ಸೊ ಕೀಪ್ ವಾಚಿಂಗ್. ಸೊ ಇದು ನಮ್ಮ ಲಗೇಜ್ ಎಲ್ಲ ಟ್ರಾಲಿಗೆ ಹಾಕೊಂಡ್ಬಿಟ್ಟಿದ್ವಿ, ಬಿಕಾಸ್ ಕ್ಯಾರಿ ಮಾಡೋದು ಕಷ್ಟ ಆಗತ್ತೆ ಅಂತ ಹೇಳಿ. ಕನ್ನಮ್ಮ ವೇರ್ ಆರ್ ವಿ? ಕಂಬಳಿ ಇದೆಯಾ? ಸೊ ಟ್ರೈನಲ್ಲಿ ಇದೀವಿ. ದೇರ್ ಆರ್ ಪಿಲ್ಲೋಸ್. 2 ಪಿಲ್ಲೋ ಇದೆ. ಅಲ್ಲೊಂದು ಬ್ಲ್ಯಾಂಕೆಟ್ ಇದೆ. ಇದು ಓಪನ್ ಮಾಡು. ಇದೇನು ಬೆಡ್ ಸ್ಪ್ರೆಡ್ ಥರ ಅನ್ಸುತ್ತಲ್ಲ. 2 ಇದೆ. ಹಾಸು ಅಂತೆ. ವೆಯ್ಟ್, ಯು ವಿಲ್ ಮೇಕ್ ಇಟ್ ಡರ್ಟಿ. ನೈಟ್ ಹಾಸ್ಕೊಳ್ಳೋಣ. ಓಕೆ, ಅದೆಲ್ಲ ಇಟ್ಬಿಡು. 2 bedsheets and 2 face towel. ಅದಾ? 1 face towel, 2 bedsheets for us. Oh. 2 bedsheets and face towel. Okay. Where are we going? We are going in Coop, but where are we going? There is one bag. ಲುಲು ಮಾಲ್ಗೆ ಹೋಗಿ ಸಿಕ್ಕಾಪಟ್ಟೆ ತಿಂಡಿಗಳು ಶಾಪಿಂಗ್ ಮಾಡಿದ್ವಿ. ಅದು ಅಲ್ಲದೆ ಲಾಸ್ಟ್ ಮಿನಿಟಲ್ಲಿ ಬ್ಲಿಂಕಿಟಿಂದ ಮತ್ತೆ ಶಾಪಿಂಗ್ ಮಾಡಿ ಕಾರ್ನೆಲ್ಲ ತರಿಸಿ, ಅದು ಹೋಗ್ತಾ ಟ್ರೈನಲ್ಲಿ ತಿನ್ನೋದಕ್ಕಾಗತ್ತೆ ಅಂತ ಅದನ್ನು ತೊಗೊಂಡಿದ್ವಿ. ಸೊ ಹೋಗ್ತಾ ಸ್ಟಾರ್ಟಿಂಗಲ್ಲೇ ಪಾಪು ಕಾರ್ನ್ ಎಲ್ಲ ತಿಂದು ನೈಟಿಗೆ ಊಟನೂ ಪ್ಯಾಕ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಗುಡ್ ಗರ್ಲ್. ಹೊರಗಡೆ ಸೌಂಡ್ ಜಾಸ್ತಿ. ಕ್ಲೋಸ್ ಇರೋದ್ರಿಂದ ಓಪನ್ ಮಾಡ್ಕೊಳ್ಳೋದು ಅದೆಲ್ಲ ತೊಂದರೆ ಬರಲ್ಲ. ಚಾರ್ಜರ್ ಪಾಯಿಂಟ್ ಸರ್. ಮೇಗಡಲ್ಲಿ ಕೊಟ್ಟಿರ್ತೀನಿ. when it starts moving fast ಅವಾಗ ಅವಳಿಗೆ ಫೀಲ್ ಆಗೋದು. ಎಲ್ಲಿ ಹೋಗ್ತಾ ಇದೀವಿ? You happy? Are you happy, Kanda? How old you are going to be? ಚೆಕ್ ಮಾಡ್ಕೊಳ್ತಿದ್ದಾರೆ. How old you are going to be? ಜೋರಾಗಿ ಹೇಳಬೇಕು. 2. We are going in train.
1 ತಗೋಬೇಕು. ಸೊ ಪಾಪಗೆ ಅವತ್ತಿನ ಮಧ್ಯಾಹ್ನ ಊಟ ಸ್ವಲ್ಪ ಲೇಟ್ ಆಯಿತು. ಅದಾದಮೇಲೆ ಎಲ್ಲ ಸ್ವಲ್ಪ ಆಟಾಡ್ಕೊಂಡು ಮಲಗಿದ್ಲು, ಎದ್ಲು, ಮತ್ತು ನೈಟು ಊಟ ಪ್ಯಾಕ್ ಮಾಡ್ಕೊಂಡ್ಬಿಟ್ಟಿದ್ದೆ. ಅದನ್ನು ತಿನ್ನಿಸಿ ಬೆಳಗಿನ ಜಾವ 5 ಗಂಟೆ ನಾವು ಗೋವಾ ರೀಚ್ ಆದ್ವಿ. ಇದೇ ಟ್ರೈನಲ್ಲಿ ಹೋಗಿದ್ದಿದ್ದು. ಸೊ ತುಂಬಾ ಚೆನ್ನಾಗಿತ್ತು. ಬಟ್ ಒಂದೇ ಸೀಟಲ್ಲಿ ಇಬ್ಬರು ಮಲಗೋದು ಕಷ್ಟ ಆಯಿತು ನನಗೆ ಪಾಪಗೆ. ಅದರ್ವೈಸ್ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಅರ್ಲಿ ಮಾರ್ನಿಂಗ್ ಇನ್ನೂ ಕತ್ಲೆ ಇತ್ತು ನಾವು ಕಾರ್ ರೆಂಟ್ ಮಾಡಿದಾಗ. ಸೊ ಅವಾಗ ಅಲ್ಲಿ ವೀಡಿಯೋ ಎಲ್ಲ ನಂಗೆ ಮಾಡೋ ಅಷ್ಟು ಶಕ್ತಿ ಇರಲಿಲ್ಲ. ಸೊ ನಾವು ಒಂದು ಒಳ್ಳೆ ಕಾರ್ ಸಿಕ್ತು ನಮಗೆ, ರೆಂಟಿಗೆ ತೊಗೊಂಡು ಅಲ್ಲಿಂದ ಡೈರೆಕ್ಟ್ ನಮ್ಮ ಅಪಾರ್ಟ್ಮೆಂಟ್ ಬುಕ್ ಮಾಡ್ಕೊಂಡಿದ್ವಿಲ್ಲ, ಅಲ್ಲಿಗೆ ಹೊರಟ್ವಿ. ಈ ರೀತಿ ಫಸ್ಟ್ ಟೈಮ್ ನೋಡ್ತಿರೋದಲ್ಲ. ಬಂದು ಗ್ರೌಂಡ್ ಲೆವೆಲಲ್ಲಿ ಗಿಡ ಎಲ್ಲಿದೆ ಅಲ್ಲಿರುತ್ತೆ. ನಮ್ಮ ಅಪಾರ್ಟ್ಮೆಂಟ್ ರೀಚ್ ಆದ್ವಿ. ನೈಸ್ ನೈಸ್. ನಮ್ಮ ಕಾರ್ ನೋಡಿ ಹೀಗಿದೆ. ಸೊ ನಮ್ಮ ಫ್ಲ್ಯಾಟ್ದು ಪಾರ್ಕಿಂಗ್ ನಮ್ಮದು 201. ನನಗೆ ಕಾರ್ ತೊಗೊಂಡ್ರೆ ಬ್ಲೂ ಕಲರ್ ತೊಗೋಬೇಕು ಅಂತ ತುಂಬ ಆಸೆ ಇತ್ತು ಲೈಫಲ್ಲಿ. ಲೈಕ್ ರೆಡ್ ಬ್ಲ್ಯಾಕ್ ಎಲ್ಲನೂ ಇಷ್ಟ, ಬಟ್ ಅದೆಲ್ಲ ಆಗಬರಲ್ಲ ಅಂತ ಹೇಳಿ ಬ್ಲೂ ತೊಗೊಂಬಿಡೋಣ ಸೇಫ್ ಅಂತ ಅಂದ್ಕೊಂಡಿದ್ದೆ. ಗೋವಾದಲ್ಲಿ ಅದು ಕೂಡ ಎಕ್ಸ್ಪೀರಿಯನ್ಸ್ ಆಯಿತು. ಒಳ್ಳೆ ಹೊಸ ಬ್ಲೂ ಕಲರ್ ಕಾರ್ ಸಿಕ್ತು ನಮಗೆ ರೆಂಟಿಗೆ. ಇಟ್ ವಾಸ್ ವೆರಿ ನೈಸ್. 4 ದಿನ ಸೇಫಾಗಿ ಓಡಾಡ್ಕೊಂಡಿದ್ವಿ. ಇಟ್ಸ್ ವೆರಿ ಬ್ಯೂಟಿಫುಲ್. ಅಪಾರ್ಟ್ಮೆಂಟ್ ಕೂಡ ಇಟ್ಸ್ ಚೆನ್ನಾಗಿದೆ ನೋಡಿ. ದೇರ್ ಇಸ್ ಅ ಫೌಂಟೇನ್ ದೇರ್. ಕಿಡ್ಸ್ ಪಾರ್ಕ್ ಎಲ್ಲ ಇದೆ. ಸ್ವಿಮ್ಮಿಂಗ್ ಪೂಲ್ ಯಾವ ಕಡೆ ಇದೆ ಕೇಳು. ಹಾಂ ಪುಷ್ ಯಾ. ಕಾಲ್ ಪಪ್ಪ, ಹೆಲ್ಪ್ ಮೀ. ಸೊ ಎಲ್ಲ ಡಿಜಿಟಲ್ ಲಾಕ್. ಕ್ಯಾಮ್ರಾಗಳೆಲ್ಲ ನಮಗೆ ಫೇಸಿಂಗ್ ಆಗ್ತವೆ ಇಲ್ಲಿ. ಓ ಸೊ ನನಗೆ ಗೋವಾ ಸೌತ್ ಸೈಡ್ ಹೋಗ್ಬೇಕಂತ ಇಷ್ಟ ಆಯಿತು. ಬಟ್ ರಾಹುಲ್ ವಾಂಟೆಡ್ ಟು ಗೋ ನಾರ್ತ್ ಸೈಡ್. ಸೊ ನಾರ್ತ್ ಸೈಡೇ ಹೋದ್ವಿ. ಆ್ಯಂಡ್ ಇದು ಕ್ಯಾಂಡೋಲಿಮ್ನಲ್ಲಿ ನಾವು ಅಪಾರ್ಟ್ಮೆಂಟ್ ಬುಕ್ ಮಾಡಿದ್ದು. Airbnb ಸಿಕ್ಕಿದ ಅಪಾರ್ಟ್ಮೆಂಟ್ ಇದು. ಎವ್ರಿಥಿಂಗ್ ವಾಸ್ ಪರ್ಪಲ್. ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು. ಓಪನ್ ರೂಮ್ ಡೋರ್ ಕಂದಮ್ಮ. $10K ನಮಗೆ 4 ಡೇಸ್ಗೂ ಸ್ಟೇ ಮುಗೀತು. ಇಟ್ ವಾಸ್ ಬಜೆಟ್ ಫ್ರೆಂಡ್ಲಿ. ತುಂಬಾ ಚೆನ್ನಾಗಿತ್ತು. ನಮ್ಮ ಜೊತೆ ಕೋಆರ್ಡಿನೇಟ್ ಮಾಡ್ತಾ ಇದ್ದವ್ರು ಕೂಡ ದೇ ವರ್ ವೆರಿ ಹೆಲ್ಪ್ಫುಲ್. ಎವ್ರಿ ಡೇ ಲೈಫ್ ಎಸೆನ್ಷಿಯಲ್ಸ್ ನಮ್ಗೆ ಏನೇನು ಬೇಕು ಪ್ರತಿಯೊಂದು ಇತ್ತು ಆ ಮನೆಯಲ್ಲಿ. ಗೋವಾ ನಾವು ಮಾರ್ಚಲ್ಲಿ ಹೋಗಿದ್ರಿಂದ ಇಟ್ ವಾಸ್ ವೆರಿ ಹಾಟ್. ಸೊ ಹಾಲು ರೂಮ್ ಎಲ್ಲ ಕಡೆ AC ಇತ್ತು. ನಮ್ಗೆ ಸೆಕೆನೇ ಗೊತ್ತಾಗಿಲ್ಲ. ಕಾರಲ್ಲೂ AC ಹಾಕ್ಕೊಂಡೆ ಓಡಾಡ್ತಾ ಇದ್ವಿ. ಎಲ್ಲಿದೆ? ಓ ಇಲ್ಲಿ ಅವ್ರವ್ರ ಮನೆ ಕಾಣಿಸಂಗೆ ಮಾಡಿರ್ತಾರೆ ಅನ್ಸುತ್ತೆ ಪಾರ್ಕಿಂಗ್. ಬ್ಲೂ ಕಲರ್. ಫ್ರೀ ವೈಫೈ. ಓ ಫುಡ್ದು ಇಲ್ಲಿ ಮೆನು ಇಟ್ಬಿಟ್ಟಿದ್ದಾರೆ. ಮಹೇಕ್ ಪಂಜಾಬ್. ನಾನು ಇದನ್ನ ನೋಡೇ ನಾನು ಬುಕ್ ಮಾಡಿದ್ದು. ಪ್ಲಮ್ ಪೋರ್ಷನ್ ಅಂತ ಇತ್ತು ಫ್ಲ್ಯಾಟ್ ಹೆಸರು. ದ ಬ್ಯೂಟಿಫುಲ್ ಪಾರ್ಟ್ ಇಸ್ ದ ಕಿಚನ್. So we have kettle, we have this, we have microwave. So basic. Wow. ಮೇನ್ ಅಪಾರ್ಟ್ಮೆಂಟ್ ಮಾಡೋದಕ್ಕೆ ರೀಸನ್ ನನಗಿದ್ದಿದ್ದೇನೆ. ಪಾಪುಗೆ ಸಾರ್ಟ್ ಔಟ್ ಆಗಿಬಿಡುತ್ತೆ ಊಟ ತಿಂಡಿ ಎಲ್ಲ. ಕುಕ್ಕರ್ ಇಸ್ ಆಲ್ಸೋ ಇದೆ. ನಂಗೆ ಕುಕ್ಕರ್ ಒಂದು ವರಿ ಇತ್ತು. ಇಂಡಕ್ಷನ್ ಗ್ಯಾಸ್ ಎಲ್ಲ. ಓ ದೇರ್ ಇಸ್ ಸಾಲ್ಟ್, ದೇರ್ ಇಸ್ ಶುಗರ್. ರಾಹುಲ್ ಶುಗರ್ ಇದೆ. ಕಾಫಿ ಪುಡಿ ತಂದ್ರೆ ಆಯಿತು. ಸಾಲ್ಟು ಇದೆ.
ಇಲ್ಲ, ಹಾಲು ಕಾಫಿ ಪುಡಿ ತರಬೇಕು. ಸೊ ದೇ ವಿಲ್ ಓನ್ಲಿ ಕಮ್ ಕ್ಲೀನ್ ಎವ್ರಿ ಡೇ. ಇಲ್ಲೂ ಬಾಲ್ಕನಿ ಇದೆ, ವಾಷಿಂಗ್ ಮಿಷಿನ. ಸೊ ಬಟ್ಟೆ ವಾಶ್ ಮಾಡ್ಕೊಳಕ್ಕೆ ವಾಷಿಂಗ್ ಮಿಷಿನ್ ಇದೆ. ದಿಸ್ ಈಸ್ ದ ಪಾರ್ಕ್. ನಂಗೆ ತುಂಬ ಇಷ್ಟ ಆಯಿತು. ಎಲ್ಲೂ ಹೊರಗೆ ಹೋಗೋದು ಬೇಡ, ಅಪಾರ್ಟ್ಮೆಂಟೇ ಚೆನ್ನಾಗಿದೆ. ಐ ಮೀನ್ ಲವ್. ಅವ್ರು ಹೇಳಿದ್ರು ಫೋಟೋದಲ್ಲಿ ಹೇಗಿದೆ ಹಾಗೆ ಇದೆ ಅಂತ. ದಿಸ್ ಈಸ್ ನಾರ್ಮಲ್ ವೆಸ್ಟರ್ನ್ ಟಾಯ್ಲೆಟ್. ಇಟ್ಸ್ ವೆರಿ ನೈಸ್, ವೆರಿ ನೈಸ್, ವೆರಿ ನೈಸ್, ವೆರಿ ನೈಸ್. Say hi now, Kandama. Hi. ಸೊ ನಮ್ಮ ಡೇ ರೀಚ್ ಆಗಾದ್ಮೇಲೆ ಅರ್ಲಿ ಮಾರ್ನಿಂಗ್ ರೀಚ್ ಆಗಿದ್ದರಿಂದ 2-3 ಅವರ್ಸ್ ಮಲಗಿಬಿಟ್ವಿ ಫಸ್ಟು, ಬಿಕಾಸ್ ಹೋಲ್ ಡೇ ಎನರ್ಜಿ ಬೇಕು ಅಂತ ಹೇಳಿ. ಅದಾದ್ಮೇಲೆ ಎದ್ದು ಫ್ರೆಶ್ ಅಪ್ ಆಗಿ ಸ್ನಾನ ಎಲ್ಲ ಮಾಡ್ಕೊಂಡು ರೆಡಿಯಾಗಿ ಹೊರಟ್ವಿ. ವೆರಿ ಬ್ಯೂಟಿಫುಲ್ ಅಪಾರ್ಟ್ಮೆಂಟ್. ಓಕೆ, ತುಂಬ ಚೆನ್ನಾಗಿದೆ. ಏರಿಯಾ, ಸ್ವಿಮ್ಮಿಂಗ್ ಪೂಲ್ ಎಲ್ಲನೂ ಅಲ್ಲಿ ಹೋದಾಗ ತೋರಿಸ್ತೀನಿ. ಎಸ್ ಕಂದ. ಓಕೆ, ಮಮ್ಮ ಇಸ್ ಕಮ್ಮಿಂಗ್. ಕಮ್. ವಾಟ್ ಹ್ಯಾಪೆಂಡ್? ಏನಾಯ್ತು? ಕಾರ್. ಎಸ್. ಯಾವ ಕಲರ್ ಅಮ್ಮ ಕಾರ್ ಇದು? ಬೂ. ಅಗೋಡಾ ಫೋರ್ಟ್ ಇದೇನೆ. ಹಿಸ್ಟ್ರಿ ಎಲ್ಲ ಎಲ್ಲಾದರೂ ಬರೆದಿದ್ದಾರ ಗೊತ್ತಿಲ್ಲ, ನೋಡುವ. ಏನಾದರೂ ಸ್ಟೋರಿ ಸಿಕ್ಕಿದ್ರೆ ಹೇಳ್ತೀನಿ. ಸೊ ಎಂಟ್ರಿ ಫೀಸ್ ಎಷ್ಟು ಇಲ್ಲಿಗೆ? ಎಂಟ್ರಿ ಫೀಸು ಕ್ಯಾಶ್ ಪೇಮೆಂಟ್ ಮಾಡಿದ್ರೆ 20 ರೂಪೀಸ್ ಟಿಕೆಟು. ಬಟ್ ಪಾರ್ಕಿಂಗ್ಗೆ ರೋಡಲ್ಲಿ ನಿಲ್ಸ್ಬೇಕಾಗಿರೋ ಗಾಡಿಗೆ 100 ರೂಪಾಯಿ ಪಾರ್ಕಿಂಗು. ಎಸ್, ಪಾರ್ಕಿಂಗ್ಗೆ ಜಾಸ್ತಿ ಇದೆ. ಕ್ಯಾಶ್ ಪೇಮೆಂಟ್ ಇದ್ರೆ ಮಾತ್ರ ಸ್ಲಿಪ್ ಅಂತೆ. ಆನ್ಲೈನಲ್ಲಿ ಪೇ ಮಾಡಂಗಿದ್ರೆ ಸ್ಕ್ಯಾನರ್ ತೋರಿಸಿದ್ದಾನೆ, ಸೊ ಸ್ಲಿಪ್ ಕೊಡಲ್ವಂತೆ. ಸೊ ದಟ್ ಈಸ್ ಸ್ಕ್ಯಾಮ್ ಅಂತ ಇವರು ಕೂಡ ಹೇಳಿದ್ರು. ಎಸ್, ಎಂಟ್ರಿ ಫೀಸ್ ಬಂತು ಆನ್ಲೈನೇ ಮಾಡಿದ್ರೆ 20 ರೂಪೀಸ್, ಇಲ್ಲಿ ಬಂದು ಮಾಡಿದ್ರೆ 25 ರೂಪೀಸ್. ಎಂಟ್ರಿ ಫೀಸ್ ಕಮ್ಮಿನೇ ಇದೆ, ಪಾರ್ಕಿಂಗ್ ಎಕ್ಸ್ಪೆನ್ಸಿವ್ ಇದೆ. ಸೊ ಈ ಫೋರ್ಟ್ ಪೋರ್ಚುಗಲ್ ಟೈಮ್ಸ್ದು. ಪೋರ್ಚುಗೀಸ್ ಡಚ್ ಅವರ ವಿರುದ್ಧ ವಾರ್ ಮಾಡೋದಕ್ಕೆ ಇಟ್ಕೊಂಡಿದ್ದಂಥ ಜಾಗ ಇದು. ಸೊ ವೆರಿ ವೆರಿ ಓಲ್ಡ್, ಒನ್ ಆಫ್ ದ ವೆರಿ ಓಲ್ಡ್ ಫೋರ್ಟ್ಸ್. ಆ್ಯಂಡ್ ಇಲ್ಲಿರೋ ಲೈಟ್ ಹೌಸ್ ಕೂಡ ಓಲ್ಡೆಸ್ಟ್ ಇನ್ ಏಷ್ಯಾ ಅಂತ ಹೇಳ್ತಾರೆ. ನೋಡಿದ್ದಲ್ಲ, ಅವ್ರದ್ದು ಸೀಕ್ರೆಟ್ ಪ್ಲೇಸ್ ಅನ್ಸುತ್ತೆ. ಇಲ್ಲೆಲ್ಲ ಇರ್ತಾಯಿದ್ರು, ದೆನ್ ಹೊರಗೆ ಬಂದು ಫೈಟ್ ಮಾಡ್ತಾಯಿದ್ರು ಅಂತ ಅನ್ಕೊತೀನಿ. ಅಲ್ವಾ? ಹಾಯ್. ಇಟ್ ಈಸ್ ಸೋ ನೀಟ್. ಯಾರೋ ಹೋಗಿ ಕ್ಲೀನ್ ಮಾಡ್ತಾರೆ ಇದನ್ನಲ್ವಾ? ನೋಡಲಿ ಕಂದಮ್ಮ, ಬಿದ್ದೋಗ್ತೀಯ ಬಾ. ಗೆಟೋ. ಆ ಕಡೆ ಒಳ್ಳೆ ವ್ಯೂ ಇದೆ, ಕರ್ಕೊ ಬಾ. ಅಲ್ಲಿ ಇದು ಲೇಕ್. ಸಿ ಸೊ ಇಲ್ಲಿ ಸ್ಲೋಪ್ ಹತ್ಕೊಂಡು ಮೇಲೆ ಬಂದಿದ್ದೀವಿ. ಇದು ಕೆಳಗೆ ನಡ್ಕೊಂಡು ಬಂದಲ್ಲ ಆ ಜಾಗ. ಸೊ ಇಲ್ಲಿ ಸಿ ವ್ಯೂ ಇದೆ, ಅದಕ್ಕೆ ಹೋಗ್ತಾ ಇದ್ದೀವಿ. ಡೊಂಕು ಮೆಟ್ಲಿದೆ ಇಲ್ಲಿ. ಎಷ್ಟು ತಣ್ಣಗಿದೆ ಇಲ್ಲಿ ಅಲ್ವಾ? ಸ್ಟೋರಿ ಇದೆ. ಅಗೋಡಾ ಫೋರ್ಟ್ರೆಸ್ ಅಪ್ಪರ್ ಕ್ಯಾಂಡೋಲಿಂಗ್ 1612 ಅಲ್ಲಿ ಬಿಲ್ಟ್ ಆಗಿರೋದಿದೆ. ಸೊ ನನಗೆ ಆ ಫೋರ್ಟಿಂದ ಹೊರಟಾದ್ಮೇಲೆ ಗೊತ್ತಾಯಿತು, ನಾವು ಅಗೋಡಾ ಅಂತ ಕರಿತೀವಿ, ಅಲ್ಲಿ ಲೋಕಲೈಟ್ಸ್ ಹಾಕಿ ಕರೀತಾರೆ. ಅದು ಆ್ಯಕ್ಚುಲಿ ಪೋರ್ಚುಗೀಸ್ನಲ್ಲಿ ಆಕ್ವಾಡಾ ಅಂತ. ಆಕ್ವಾ ಮೀನ್ಸ್ ವಾಟರ್. ವಾವ್, ಫುಲ್ ಶೆಕೆ ಆಗೋಗಿದೆ. ಏನು ಮಾಡೋಕ್ಕಾಗಲ್ಲ, ಸಮ್ಮರಲ್ಲಿ ಬಂದಿದ್ದೀವಿ. ಸೊ ವಿ ಹ್ಯಾವ್ ಟು ಗೋ ಥ್ರೂ ಇಟ್. ಕಂದಮ್ಮ ಸ್ಲೋಲಿ. ಇವಳನ್ನ ಹಿಡಿಯೋದೇ ನಮಗೆ ಎಕ್ಸಾಸ್ಟಿಂಗ್ ಎಲ್ಲದಕ್ಕಿಂತ. ಸ್ಟಾಪ್. ವಿ ಆರ್ ಇನ್ ಅಗೋಡಾ ಮ್ಯೂಸಿಯಂ, ಜೈಲ್ ಮ್ಯೂಸಿಯಂ ಅಂತ ಇದು. ಇಲ್ಲಿ ಬಂದಿದ್ದೀವಿ. ಸೊ ಅಡಲ್ಟ್ಸ್ಗೆ 200 ರೂಪೀಸ್ ಪರ್ ಹೆಡ್.
ಈವ್ನಿಂಗ್ ಟೈಮ್ ಅಂದರೆ 350 ಅಂತ ಹಾಕಿದ್ದಾರೆ. ಸೊ ಬೆಟರ್ 6:30 ಒಳಗೆ ಬನ್ನಿ. ನಿಂಗಿಲ್ಲ ಫ್ರೀ. ಅವಳು ಮಾಡಿದಾಗ ಮಕ್ಕಳು ಬೇರೆ ಮಕ್ಕಳು ಮಾಡಲ್ಲ, ಅವ್ರು ಬೇರೆಯವ್ರು ಮಾಡಿದಾಗ ಇವಳು ಮಾಡಲ್ಲ. ಹಾಂ, ಇವತ್ತು ಫುಲ್ ಮೂಡಲ್ಲಿದ್ದಾಳೆ. ಹಾಂ, ನನಗೆ ಮಾತ್ರ ಮಾಡಿದ್ಲು ನೈಟ್ ಎಲ್ಲ. ಓ, ದ 360 ಡಿಗ್ರಿ ಥಿಂಗ್ ಇಸ್ ಹಿಯರ್. ಫೋನ್ದು ಕ್ಯಾರಿಕೇಟ್ ಶೋ, ಆಡಿಯೋ ಗೈಡ್ ಇದೆ ಅಂತೆ. ನೋ ಜಂಪಿಂಗ್. ಎಲ್ಲಿಗೆ ನೋ. ಏನದು ಕಂದ? ಯು ಬಿಕಮ್ ರೆಡ್ ಆಲ್ರೆಡಿ, ಟ್ಯಾನ್ ಆಗೋಗಿದೆಯಲ್ಲ ಕಂದ. ಆಡಿಯೋ ಇದೆ, ಅದೆಲ್ಲ ಕೇಳಿಸ್ಕೋಬೇಕು. ಓಕೆ, ದಿಸ್ ಪ್ಲೇಸ್ ವಾಸ್, ಇಲ್ಲೆಲ್ಲ ಸೀಟ್ ಇದೆ ನೋಡಿ, ವೇಟಿಂಗ್ ಏರಿಯಾ, ವಿಸಿಟರ್ಸ್ ವೇಟಿಂಗ್ ಏರಿಯಾ ಥರ. ವೆರಿ ನೈಸ್. ಸೊ ಇದು ಹೆಲ್ತ್ ಚೆಕಪ್ ರೂಮ್ ಅಂತೆ. ಸ್ಲೋಲಿ ಎಷ್ಟು ನೀಟಾಗಿದೆ ನೋಡು. ಏನಿದೆ ಅಂತ ಬರೀ ಡಾಗ್ಸ್ದೇ ಇದೆಯಲ್ಲ. ಹ್ಯೂಮನ್ಸ್ಗೆ ಡಾಗ್ಸ್ ಡಿಯರೆಸ್ಟ್ ಕಂಪ್ಯಾನಿಯನ್ ಅಂತ ಹೇಳಿ ಏನೋ ನೋಟೆಲ್ಲ ಬರ್ತಿದ್ದಾರೆ ಇಲ್ಲಿ. ಸೊ ಎಲ್ಲ ಡಾಗ್ಸ್ದು ಎಲ್ಲಿ ಸಿ ಹತ್ರ ಫೋಟೋಸ್ ತೆಗೆದು ಹಾಕಿದ್ದಾರೆ. ಇದು ಒನ್ ಆಫ್ ದ ಎಕ್ಸ್ಪೆನ್ಸಿವ್ ಫೋರ್ಟ್ಸ್ ಅಂತೆ. ಇದು ಬಂದು ರಿವರ್ ಮ್ಯಾಂಡೋವಿನ ಫೇಸ್ ಆಗ್ತಾ ಇರೋ 20 ಕ್ಯಾನನ್ಸ್ ಇದೆಯಂತೆ. ಮುಂಚೆ 200 ಕ್ಯಾನನ್ಸ್ ಇತ್ತಂತೆ, ಈಗ 20 ಇದೆ ಅಂತ ಹಾಕಿದ್ದಾರೆ. ಇಲ್ಲೆಲ್ಲ ನಿಂತ್ಕೊತಾ ಇದ್ರು ಅನ್ಸುತ್ತೆ, ಬಟ್ ದಿಸ್ ಸೀಮ್ಸ್ ನ್ಯೂ. ಆವಾಗಿನ ಕಾಲದ ಥರ ಇಲ್ಲ, ಬಟ್ ಎಲ್ಲನೂ ಸ್ವಲ್ಪ ರಿನೋವೇಟ್ ಮಾಡಿದ್ದಾರೆ. ಫೈನಲಿ ಜೈಲ್ ಹೆರಿಟೇಜ್ ಬ್ಲಾಕ್. ಫ್ರೀಡಮ್ ಫೈಟರ್ಸ್, ಎಲ್ಲ ಫ್ರೀಡಮ್ ಫೈಟರ್ಸ್ ಹೆಸರಿದೆ. ಅಪ್ಪ ಮಗಳು ಮುಂದೆ ಹೋಗ್ಬಿಡ್ತಾ ಇದ್ರು. ನಾನು ವಿಡಿಯೋ ಮಾಡ್ಕೊಂಡು ಆಡಿಯೋ ಎಲ್ಲ ಕೇಳಿಸ್ಕೊಂಡು ಸ್ಟೋರಿ ಎಲ್ಲ ಹಿಂದೆ ಹೋಗ್ತಾ ಇದ್ದೆ. ಹೊಡಿತಾ ಇದ್ದಾರೆ ಹಂಗೆ ಉಲ್ಟಾ ನೇತಾಕ್ಬಿಟ್ಟು ಅಂತ, ಹೇಗೆ ಪನಿಷ್ಮೆಂಟ್ ಕೊಡ್ತಾ ಇದ್ರು ಅಂತ ಹೇಳಿ. ಓ ಮೈ ಗಾಡ್. ಲೈಫ್ ಸೆಂಟೆನ್ಸ್ ಕ್ರಿಮಿನಲ್ ಸೆಲ್ಸ್ ಅಂತ ಇದರಡೆ ಇರಬೇಕು. ಸೊ ಮೇಲಾ? ಹಾಂ, ತುಳಸಿ ಇದೆ ಇಲ್ಲಿ. ಹೌ ಕಮ್? ಓ, ದೇವರಿದೆ. ಯಾವ ದೇವರಂತ? ಸೊ ಈ ರೀತಿ ಲಿವರ್ ಕೊಟ್ಟಿದ್ದಾರೆ. ಪುಲ್ ಮಾಡಿ ನೆಕ್ಸ್ಟ್ ಸ್ಕ್ರೀನ್ ಹೋಗುತ್ತೆ. ಫ್ರೀಡಮ್ ಸ್ಟ್ರಗಲ್ ಹೇಗಿತ್ತು ಅಂತ. ವೆರಿ ನೈಸ್. ಲ್ಯಾಂಗ್ವೇಜ್ ಸೆಲೆಕ್ಷನ್ ಕೂಡ ಇದೆ. ಅಟ್ರಾಕ್ಟಿವ್ ಮ್ಯೂಸಿಯಂ. ಸೊ ಹೇಗೆ ಜೈಲಲ್ಲಿ ಒಂದು ದೇವಸ್ಥಾನ ಥರ ಇರುತ್ತಲ್ವ, ಇಲ್ಲಿ ಕೂಡ ಚಿಕ್ಕದೊಂದು ಚರ್ಚ್ ಮಾಡಿದ್ದಾರೆ. ಇಟ್ಸ್ ನೈಸ್. ಬಾಯ್ ಬಾಯ್. ಹೈ, ಟಿ ವಿ. ಇದು ನಮ್ಮ ಅಜ್ಜಿ ಮನೇಲಿತ್ತು ಇದೇ ಥರ ಟಿ ವಿ. ಹಿಂಗೆ ಒಂದು ಶಟರ್ ಕೂಡ ಬರ್ತಾ ಇತ್ತು. ಸೊ ನೈಸ್. ರಾಹುಲ್, ಈ ಥರ ಟಿ ವಿ ನೋಡಿದ್ಯಾ? ನಮ್ಮ ಮನೇಲಿತ್ತು, ಅಜ್ಜಿ ಮನೇಲಿ ಫಸ್ಟು. ಏನದು? ಟಿವಿನ ಅದು? ಎಲ್ಲಿ? ಮುಂಚೆ ಇದೆ, ಅದಕ್ಕೆ ಮುಂಚೆ ಇದೆ. ಬಟ್ ಬರೀ ಫೋಟೋಸ್ ಇದು. ರೀಲ್ ತಿರ್ಗಿಸಿ ಓ ಇಲ್ಲಿ ತಿರ್ಗಿಸಿದ್ರೆ ಫೋಟೋಸ್ ರೀಲು. ಸಿ, ವಾವ್, ಚೆನ್ನಾಗಿದೆ. ಲ್ಯಾಂಗ್ವೇಜ್ ಚೇಂಜ್ ಮಾಡ್ಕೋ. ಲ್ಯಾಂಗ್ವೇಜ್ ಚೇಂಜ್ ಮಾಡಿದೆ. ಓ, ಪಜಲ್ಲ ಇದು. ಇಟ್ಕೋ. ನನ್ನ ಪಾಪ ಜೊತೆ ಮಾಡಿ
ಮಾಡಿದ್ದೆ another 2 you did. Together we did it. Oh my god, ಫುಲ್ ಕತ್ಲೆ ಇಲ್ಲೆಲ್ಲ. ಇಲ್ಲಿ ಮಲ್ಕೋತಾ ಇದ್ದಿದ್ದ, ಮಲ್ಗೋಕ್ಕಿಲ್ಲಿದೆ ಜಾಗ, ಕುತ್ಕೊಳ್ಳೋ ಅಷ್ಟಿದೆ. ಹೇಗಿದೆ ನೋಡಿ ವ್ಯೂ. ಪಾಪುನ ಎತ್ಕೊಳ್ಳೋದಂತೂ ಕಷ್ಟ ಇದೆ, ಈಸಿಯೆಸ್ಟ್. ಸ್ಟ್ರೈಟ್ ಲಂಚ್ಗೆ ಹೋಗ್ಬೇಕೀಗ. ಸೊ ಈ ರೆಸ್ಟೋರೆಂಟಲ್ಲಿ ಇದ್ದೀವಿ ಈಗ. Golden fried prawns is here. ಚಿಕನ್ ಫ್ರೈಡ್ ರೈಸ್ ಬಂದಿದೆ. ಎಲ್ಲ ನಾನ್ ಸ್ಪೈಸಿ ಹೇಳ್ತಾ ಇದ್ದೀವಿ ಪಾಪುಗೋಸ್ಕರ. ಇದು ಮಾತ್ರ ನಮಗೇನೆ. ಊಟ ಎಲ್ಲ ಏನು ಸರಿಯಾಗಿ ಮಾಡಲ್ಲ. ಶಿಲಾಸ್ ಎಳ್ನೀರು ಲೈಕ್ ಮಮ್ಮ 70 ರೂಪೀಸ್ ಎಳ್ನೀರು ಗೋವಾದಲ್ಲಿ. ಸೊ ಕುಡಿತಾ ಇದ್ದಾಳೆ. ಬೂ ಏನದು ಕಂದಮ್ಮ? ಶೋ ಮಮ್ಮ. ಕ್ಯಾಂಡೋಲಿಮ್ ಬೀಚ್ ಸನ್ಸೆಟ್ ಆಗ್ತಾ ಇದೆ. ಸೋ ಬ್ಯೂಟಿಫುಲ್. ಕುತ್ಕೊಳ್ಳೋಕೆ ಚೇರ್ ಬೇಕಂದ್ರೆ ಕಾಸು. ವಾವ್. ಫ್ಯಾಮಿಲಿಗಳು ಹೆಂಗೆ ಎಂಜಾಯ್ ಮಾಡ್ತೇಳು. What are you doing? ಸೈಲೆಂಟ್ ಆಗಿ ಏನೋ ಮಾಡ್ತಾ ಇದೆ ಕಂದಮ್ಮ. ಅಂದ್ರೆ ಮಮ್ಮ ಸ್ಲಿಪ್ಪರ್ಸ್ಗೆಲ್ಲ ಮರಳು ಹಾಕ್ತಾ ಇದ್ದೀರಾ? ನೋ. ಅಲ್ಲಿ ಮೂನ್, ಇಲ್ಲಿ ಮೈ ಮೂನ್, ಇಲ್ಲಿ ಸನ್, ಇಲ್ಲಿ ಮೈ ಸನ್ಶೈನ್. ನಾನು ಮಾಡಿದ ಹಾರ್ಟ್ ತೆಗ್ಬಿಟ್ಟು ರಾಹುಲ್ ಇಸ್ ಡೂಯಿಂಗ್ ಅನ್ನೋದು ಹಾರ್ಟ್. ಅದಕ್ಕೆ ಸ್ವಲ್ಪ ಸ್ಟ್ರೆಂತ್ ಬೇಕು, ಗಟ್ಟಿಯಾಗಿ ಪ್ರೆಸ್ ಮಾಡಿದ್ರೆ ಅದು ನೀಟಾಗಿ ಕೂರತ್ತೆ. ಹೋಪ್ಫುಲಿ ಬರುತ್ತೆ ಇದು. ಲೆಟ್ಸ್ ಸಿ. ಮರಳಂದ್ರೆ ವೆವೆ ಅಂತ ಇದ್ದೆ. ಅಲ್ಲೋಡಲ್ಲಿ ಎಲ್ಲ ಕಡೆ ಎರ್ಚ್ಕೊಂಡು, ನಮಗೆಲ್ಲ ಎರ್ಚ್ಕೊಂಡು. ನಡಿ ಹೋಗೋಣ ಮನೆಗೆ. ನೋ ಅಂತೆ. ಸ್ಟ್ಯಾಂಡ್ ಫಸ್ಟ್. ಏನಾಯ್ತಮ್ಮ ಚಿನ್ನಮ್ಮ? ಹೆಂಗಿತ್ತು ಮಗನೇ? ಹೆಂಗಿತ್ತು? ಹೆಲೋ ಎವ್ರಿವನ್. ಸೊ ಬ್ಯಾಕ್ ಹೋಮ್ ಮತ್ತೆ ಹೇಳ್ತಾ ಇದ್ದೀನಿ. ಅದಕ್ಕೋಸ್ಕರ ಫ್ರೆಶ್ ಆದ್ವಿ. ಈಗ ಬೀಚಲ್ಲಿ ಆಟ ಆಡ್ಕೊಂಡು ಫುಲ್ ಮಣ್ಣಾಗಿದ್ವಿ ನಾನು ಪಾಪು. ಸೊ ಮತ್ತೆ ಸ್ನಾನ ಮಾಡಿ ವಿ ಆರ್ ಬ್ಯಾಕ್ ಹೋಮ್ ಅಂತಲೇ ಅನ್ನಿಸ್ತಾ ಇದೆ. ಇದು ರೂಮ್ ಅನ್ನೋದಕ್ಕಿಂತ ಸೊ ಇಟ್ಸ್ ಲೈಕ್ ಮನೆ ಥರನೇ ಆಗೋಗಿದೆ ಒಂದಿನಕ್ಕೇ. 4 days ಹೇಗಿರುತ್ತೆ ನೋಡ್ಬೇಕು. ವಾಟ್ ಈಸ್ ದ್ಯಾಟ್? ನೋ, ಎಷ್ಟು ತಿಂಡಿ ನೋಡಿ. ನಾನು ಹೇಳಿದ್ನಲ್ಲ ನಮ್ದೊಂದು ಸೂಟ್ಕೇಸ್ ಇದೆ, ಅದು ಫುಲ್ ತಿಂಡಿನೇ ಅಂತ. ಸೊ ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಂಬಂದ್ರೆ ಒಂದು ಕಡೆಯಿಂದ ಗಲೀಜು ಮಾಡ್ಕೊಂಡು ಬರ್ತಾಳೆ. ಏನೇನಿದೆ ತೋರಿಸ್ತೀನಿ ಬನ್ನಿ. ಇವಾಗ ಡಿನ್ನರ್ ಮನೆಯಲ್ಲೇ ನಾವೇ ಮಾಡ್ಕೊಳ್ಳೋಣ ಅಂತ. ಮಮ್ಮ ಇಸ್ ಆ್ಯಂಗ್ರಿ ಆನ್ ಯು ನಾ. ಸೊ ದಿಸ್ ಇಸ್ ಚಪಾತಿ. ಇದು ಇಲ್ಲಿ ಬಂದಮೇಲೆ ತಂದಿದ್ದು.
ನಮ್ಗೆ ಕುಕ್ ಮಾಡ್ಕೊಳ್ಳೋ ಐಡಿಯಾ ಇರಲಿಲ್ಲ, ಬಟ್ ಇಲ್ಲಿ ಫುಡ್ ಅಷ್ಟು ಲೈಕ್ ಆಗ್ತಾಯಿಲ್ಲ. ಸೊ ಚಪಾತಿ ತಂದ್ವಿ ರೆಡಿದು. ಕಾಫಿ ಪೌಡರ್, ಅದು ಪಾಪುಗೆ ಸಜ್ಜಿಗೆ ಎಲ್ಲ ಮಾಡೋದಕ್ಕೆ ಸೂಜಿ ರವೆ ಅವಳಿಗೆ ಇಷ್ಟ, ಅದು ಅದಕ್ಕೋಸ್ಕರ ಅಲ್ಲಮ್ಮ. ಸೊ ಇದೆಲ್ಲ ಅವಲಕ್ಕಿ ಮತ್ತು ಉಪ್ಮಾ 3 ಮಿನಿಟ್ಸ್ದು ಚೆನ್ನಾಗಿರುತ್ತೆ. ಇದು ಟ್ರೈ ಮಾಡಿ, ನಾನು ಅದಕ್ಕೆ ಆ ಧೈರ್ಯದ ಮೇಲೆ ತಂದಿದ್ದೀನಿ. ಇದು ಸಾಲ್ಟ್, ಅದು ರೈಸ್ದು ದೋಸೆ ಪೌಡರ್, ಅದು ನೀರು ಹಾಕಿ ಮೊಸರು ಹಾಕಿ ನೀರು ಹಾಕಿ ಕಲಸಿದ್ರೆ ದೋಸೆ ಹಿಟ್ಟು ರೆಡಿ ಆಗುತ್ತೆ. ಇದು ಇಡಿಯಪ್ಪ ಬಾಯ್ಲಿಂಗ್ ವಾಟರ್ಗೆ ಹಾಕಿದ್ರೆ ಅದು ರೆಡಿ ಆಗುತ್ತೆ ಅಂತ ವಿ ವಾಂಟೆಡ್ ಟು ಟ್ರೈ. ಇದು ರೀಸೆಂಟಾಗಿ ಒಂದು ಫಂಕ್ಷನಲ್ಲಿ ತಿಂದಿದ್ವಿ, ವಿ ಲೈಕ್ಡ್ ಇಟ್. ಓ ಮೈ ಗಾಡ್, ಟ್ಯಾನ್ ಆಗಿರೋದು ಇಲ್ಲಿ ಗೊತ್ತಾಗ್ತಾಯಿದೆ. ಓಕೆ, ಕಾರ್ ತೊಗೊಂಡು ಕಾರಲ್ಲಿ ಓಡಾಡಿದ್ರು ನೋಡಿ ಹೆಂಗೆ ಟ್ಯಾನ್ ಆಗಿದೆ. ಸೊ ಎಸ್, ಇಡಿಯಪ್ಪಂ ಮ್ಯಾಗಿ ಪ್ಯಾಕೆಟ್ಸ್ ಬೇಡ ಅಂದರು. ಇಷ್ಟು ರಾಹುಲ್ ಚಿಕನ್ ನೂಡಲ್ಸ್ ಬೇಕು ನನಗೆ, ಟ್ರೈ ಮಾಡಬೇಕು ಅಂತ ಹೇಳ್ಬಿಟ್ಟು ತೊಗೊಂಡಿರೋದು. ಸ್ವಲ್ಪ ಸ್ನ್ಯಾಕ್ಸ್ ಇದೆ, ಕೇಕು, ನಂದು ಪಾಪುದು ಫೇವ್ರೆಟ್ ಜಾಕ್ ಫ್ರೂಟ್ ಚಿಪ್ಸ್ ಇದು, ಸ್ವಲ್ಪ ಪಾರ್ಲೆಜಿ, ಗುಡ್ಡೆ, ಓರಿಯೋ, ನಾನು ತಿನ್ನೋ ಒಂದೇ ಬಿಸ್ಕೆಟ್ ಓರಿಯೋ, ಆ್ಯಂಡ್ ಸ್ವಲ್ಪ ಕಿಟ್ ಕ್ಯಾಟ್ ಚಾಕ್ಲೇಟ್ಸ್ ಇದೆ. ಈ ಕಡೆ ಕುಕ್ಕಿಂಗ್ ಆಯಿಲ್, ಎಗ್ಗು, ಇನ್ನೂ ಒಂದು 2 ಇಲ್ಲಿದೆ, ಅಕ್ಕಿ, ಇದು ಜಾಗ್ರಿ ಪೌಡರು, ಇದು ಸರಿ ಪೌಡರ್ ಇದೆ ಇಲ್ಲಿ. ತಂದು ಫ್ರಿಡ್ಜಲ್ಲಿ ಇಟ್ಬಿಟ್ಟಿದ್ದೇವೆ ಆಲ್ರೆಡಿ. ಓಕೆ, ಇಲ್ಲಿ ಸ್ವಲ್ಪ ನಮ್ಮ ಫೇವ್ರೆಟ್ ಫ್ರೂಟ್ಸ್, ಪೊಮೊಗ್ರೆನೇಟ್ ಇದೆ, ಚೇಪೆಕಾಯಿ ಇದೆ, ಆರೆಂಜ್ ಎಲ್ಲ ಖಾಲಿ, ಅವಕ್ಯಾಡೋ ಬೆಳಗ್ಗೆ ಒಂದು ಅರ್ಧ ಫ್ರಿಡ್ಜಲ್ಲಿದೆ. ಇಲ್ಲಿ ಒಂದಿದೆ ನಾಳೆ ಅಥವಾ ನಾಳಿದ್ದಕ್ಕೆ. ಪಾಪಗೆ ಆಲ್ರೆಡಿ ಒಂದು 2 ಬಾಕ್ಸ್ ವಾಶಲ್ಲಿದೆ, ವಾಶ್ ಮಾಡಬೇಕು. ಇದು ಟೈಟ್ ಪೌಡರ್, ಇವತ್ತು ಮಣ್ಣಾಗಿರೋ ಬಟ್ಟೆ ವಾಶ್ ಮಾಡೋದಕ್ಕೆ ವಾಶ್ ಮಾಡಿ ಇನ್ನು ಕೈಯಲ್ಲಿ, ಬಟ್ ಮತ್ತೆ ಮೆಷಿನ್ಗೆ ಹಾಕ್ಬಿಡೋಣ ಅಂತ. ಸ್ಟ್ಯಾಂಡು ಕೂಡ ಎಲ್ಲ ಮಣ್ಣಾಗಿ ಹೋಗಿದೆ, ಸೊ ಇಲ್ಲಿದೆ ಅದು. ಲಾಟ್ ಆಫ್ ಥಿಂಗ್ಸ್ ಟು ಡೂ. ಓ ಬರ್ತಾರೆ ಅಪಾರ್ಟ್ಮೆಂಟಲ್ಲಿ ಎಲ್ಲರೂ ಕಿರ್ಚ್ಬಾರ್ದಮ್ಮ. ಯಾ ಮೇಂಟೈನ್ ಸೈಲೆನ್ಸ್, ಓಕೆ. ಚಪಾತಿ ತಿಂತೀರಾ? ಎಸ್. ಲಾಲಾ ಕುಡಿತೀರಾ? ಎಸ್. ಅಮೂಲ್ ಹಾಲಿದೆ ಇಲ್ಲಿ, ಅಮೂಲ್. ಸೊ ಟ್ರೈಪಾಡ್ ಸೆಟ್ ಮಾಡಿ, ಕುಳ್ಳಕ್ಕೆ ಸೆಟ್ ಮಾಡಿ, ಸ್ವಲ್ಪ ಹೈಟ್ ಮಾಡಿ. ಎಸ್, ಈಗ ಹಾಲು ಕಾಯಕ್ಕೆ ಇಟ್ಟಿದ್ದೀನಿ. ಎಷ್ಟು ಚೆನ್ನಾಗಿದೆ ಅದು. ಇಂಡಕ್ಷನ್ ಸ್ಟವ್ನ ಅದ್ರ ಮೇಲೆ ಇದೆ. ಕುಕ್ಕರಾ, ಮಿಲ್ಕಾ, ವಾಟರಾ, ಏನು ಮಾಡಬೇಕು ಅಂತ. ಇಟ್ಸ್ ವೆರಿ ನೈಸ್. ಚಪಾತಿಗೆ ಚಿಕನ್ ಗ್ರೇವಿ ಆರ್ಡರ್ ಮಾಡ್ಕೊಂಡಿದ್ದೀವಿ. ಪಾಪುಗೆ ಹಾಲು ಚಪಾತಿ ತಿಂದರೆ ಸಾಕು. ಅವಳು ಬೆಳಿಗ್ಗೆ ಬಾಯ್ಲ್ಡ್ ಎಗ್ ಮಾಡಿ ತಿನ್ಬೇಕು. ಅವಳು ಪ್ರೋಟೀನ್ ಬೇಕಲ್ಲ ಅಲ್ಲಮ್ಮ, ಎಲ್ಲದಕ್ಕೂ ನೋ. ಗೀ ಆ್ಯಂಡ್ ಸೌತೆಕಾಯಿ ನಾನು ಆಗಲೇ ಮಿಸ್ ಮಾಡಿದೆ ಅನ್ಸುತ್ತೆ. ಸೌತೆಕಾಯಿ ನನಗೆ ಪಾಪಕ್ಕೆ ತುಂಬಾ ಫೇವ್ರೆಟ್. ಸೊ ಗೀ ಮಿಸ್ ಮಾಡೋಂಗೆಲ್ಲ ಬೇಕೇ ಬೇಕು ಎಲ್ಲದಕ್ಕೂ. ಸೊ ಆ್ಯಂಡ್ ನಾವು ಇಷ್ಟು ತಿಂಡಿ ಇಲ್ಲಿಂದ ಹೋಗೋಷ್ಟು ಖಾಲಿ ಮಾಡ್ಕೊಂಡೆ ಹೋಗಬೇಕು. ಮತ್ತೆ ಅದೆಲ್ಲ ಕ್ಯಾರಿ ಮಾಡೋದಕ್ಕಂತೂ ಇಷ್ಟ ಇಲ್ಲ. ಎಲ್ಲ ಖಾಲಿ ಆಗುತ್ತೆ ಹೋಪ್ಫುಲಿ. ಇನ್ನು 3 days ಇದೆ, ಒಂದಿನ ಹಾಗೆ ಹೋಯ್ತು. ಬಾಯ್. ಜಾನಿ ಜಾನಿ. ಹಾ ಪಪ್ಪ. Mama. Mama, okay. Telling lies. Eating sugar? No. Telling lies. Open your mouth. Eating sugar? Telling lies? Open your mouth. Yes. ಸೊ ಎಸ್, ಈಗ ಚಪಾತಿನೂ ಮಾಡ್ತಾ ಇದೀವಿ. ಪಾಪಗೂ ತಿನ್ಸಿ ನಾವು ತಿಂದು ಮಲ್ಕೊಳ್ತೀವಿ. ಎಲ್ಲ ಎಂಡ್ ಆಫ್ ವ್ಲಾಗ್ ಹಿಯರ್. ಸುಮ್ಮನೆ ಬೋರ್ ಓಡಿಸೋದು ಬೇಡ ನಿಮಗೂ. ಫಸ್ಟ್ ಡೇ ಇನ್ ಗೋವಾ ಹೀಗಿತ್ತು ನಮ್ಮದು ಡೇ 1. ಕಾಂಟ್ ವೇಟ್ 2, 3, 4 ಹೇಗಿರುತ್ತೆ ಅಂತ. ವಿ ವಿಲ್ ಪ್ಲ್ಯಾನ್ ಬೆಟರ್. ಬಿಕಾಸ್ ಇವತ್ತು ಟ್ರೈನಿಂದ ಬಂದು ವಿ ಡಿಡ್ಂಟ್ ಹ್ಯಾವ್ ಮಚ್ ಟೈಮ್. ಸೊ ನಾಳಿದ್ದು ಆ್ಯಂಡ್ ಫ್ರೈಡೇ ಎಲ್ಲ ಸಖತ್ತಾಗಿ ಎಂಜಾಯ್ ಮಾಡೋಣ. ಇವತ್ತು ಫುಲ್ ಟಯರ್ಡ್. ಸೊ ನಿದ್ದೆ ಇರಲಿಲ್ಲ ನಿನ್ನೆ ನೈಟ್ ಎಲ್ಲ. ಊಟ ಎಲ್ಲ ಮಾಡಿ we will also sleep. Bye everyone. See you all in my next vlog. Lots of love. Come on, flying kiss.
ಬಾಯ್.